ನಾನ್ ರೆಸಿಡೆಂಟಿಗೆ ಅಂದ್ರೆ ಯಾರು ಭಾರತದಲ್ಲಿ 182 ದಿನಕ್ಕಿಂತ ಕಡಿಮೆ ಇರ್ತಾರೋ ಅವರು ನಾನ್ ರೆಸಿಡೆಂಟ್ ಅಂತ ಆಗ್ತಾರೆ. ಅವರಿಗೆ ಭಾರತದಲ್ಲಿ ಏನು ಇನ್ಕಮ್ ಇದೆಯೋ ಅಷ್ಟಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಆಯ್ತು. ಈಗ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ಸಿಸ್ಕೋದಲ್ಲಿ ಕೆಲಸದಲ್ಲಿ ಇದ್ದಾರೆ US ನಲ್ಲಿ, ಅವ್ರಿಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದೆ, ಅದರಿಂದ ಒಂದು ತಿಂಗಳಿಗೆ 35,000 ರೂಪಾಯಿ ಆದಾಯ ರೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ಅದು ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಆಗ್ತದೆ. ಸೊ ಅವರು ರಿಟರ್ನ್ ಫೈಲ್ ಮಾಡಬೇಕಾ ಭಾರತದಲ್ಲಿ ಅಂತ ಕೇಳಿದ್ರೆ, ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಇದ್ರೆ ಅವರು ರಿಟರ್ನ್ ಫೈಲ್ ಮಾಡೋ ಅಗತ್ಯ ಇಲ್ಲ. 4 ಲಕ್ಷಕ್ಕಿಂತ ಜಾಸ್ತಿ ಇದೆ ಆದಾಯ ಅಂತಾದ್ರೆ ಅವರು ಭಾರತದ ಇನ್ಕಮ್ ಮಾತ್ರ ತೋರಿಸಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಇಲ್ಲಿ ಮಾತ್ರ ಇಲ್ಲಿ ಈಗ ಇಲ್ಲಿನ ಇನ್ಕಮ್ ಅಲ್ಲಿನ ಇನ್ಕಮ್ ಎರಡು ಸಪರೇಟ್ ಆಗಿ ಕೌಂಟ್ ಆಗುತ್ತಾ ಅಥವಾ ಒಟ್ಟಿಗೆ ಕೌಂಟ್ ಆಗುತ್ತೆ? ಸೊ ನಾನ್ ರೆಸಿಡೆಂಟ್ಗೆ ಕರೆಕ್ಟಾಗಿ ರಿವರ್ಸ್ ಆಗುತ್ತೆ. ಅವರಿಗೆ US ಅಲ್ಲಿ ಟ್ಯಾಕ್ಸ್ ರೆಸಿಡೆಂಟ್ ಆದರೆ ಭಾರತದ ಆದಾಯವನ್ನ ಇನ್ಕಮ್ ಅವರು US ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಇದನ್ನು ಕ್ಲಬ್ ಮಾಡಬೇಕಾಗತ್ತೆ ಅಲ್ಲಿ.